ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ಕ್ರಿಕೆಟ್ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಗ್ರೂಪ್ ಗೇಮ್ಸಲ್ಲಿ 13 ಗೇಮ್ಸ್ಗಳ ಕುರಿತು ತರಗತಿಗಳನ್ನು ಮಾಡಿದ್ದೀನಿ. ಇದು 14ನೇ ಗೇಮ್ಸ್. ಹಾಗೆ ಗ್ರೂಪ್ ಗೇಮ್ಸ್ಗಳು ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ವೈಯಕ್ತಿಕ ಆಟಗಳು ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲೂ ಕೂಡ ತರಗತಿಗಳು ಮಾಡ್ತಾಯಿದ್ದೀನಿ, ಇಲ್ಲೂ ಕೂಡ ತರಗತಿಗಳು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹಲವಾರು ಕ್ಲಾಸಸ್ಗಳು ನಾನು ನಮ್ಮ ಚಾನಲಲ್ಲಿ ಮಾಡಿದ್ದೀನಿ. ಯಾರೆಲ್ಲ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೋ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಕ್ರಿಕೆಟ್ನ ಇತಿಹಾಸ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಕ್ರಿಕೆಟ್ ಆಟದ ಮೂಲ ದೇಶ ಯಾವುದು ಅಂದರೆ ಅದು ಇಂಗ್ಲೆಂಡ್. ಅಂದರೆ ಕ್ರಿಕೆಟ್ ಹುಟ್ಕೊಂಡಿದ್ದು ಎಲ್ಲಿ ಅಂತ ಅರ್ಥ. ಅದು ಇಂಗ್ಲೆಂಡಲ್ಲಿ ಹುಟ್ಕೊಳ್ತೈತಿ. ಒರಟಾದ ಆಟದಿಂದಲೇ, ಇದಕ್ಕೆ ಕ್ರೌಡ್ ಗೇಮ್ ಅಂತ ಕರಿತೀವಿ. ಒರಟಾದ ಆಟದಿಂದಲೇ ಏನಾಗ್ತೈತಿ, ಇದು ಪ್ರಾರಂಭ ಆಗ್ತೈತಿ. 18ನೇ ಶತಮಾನದ ಮಧ್ಯಭಾಗದಲ್ಲಿ ಮೊದಲ ಬಾರಿಗೆ ಏನು ಮಾಡ್ತಾರೆ, ಕ್ರಿಕೆಟ್ ಆಟದ ಸಂಘಟನೆ ಸಂಬಂಧ ಪಡುವ ಹಾಗೆ, ಅಂದರೆ ಕ್ರಿಕೆಟ್ ಆಟ ಸಂಘಟನೆ ಮಾಡಬೇಕು ಅಂಥೇಳಿ ಒಂದು ಕ್ಲಬ್ಬನ್ನು ಸ್ಥಾಪನೆ ಮಾಡ್ತಾರೆ. ಆ ಕ್ಲಬ್ ಯಾವುದಂದರೆ ಹ್ಯಾಮಿಲ್ಟನ್ ಕ್ಲಬ್ ಅಂಥೇಳಿ. ಆಮೇಲೆ ಏನು ಮಾಡಿದ್ರು, ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟಂತಹ ನಿಯಮಗಳು, ಇದು MCC, ಇದು MCC ಅಲ್ಲ, ಇದು ICC ಇರಬೇಕು. ಮಾಡ್ಕೊರಿ, ಇದು ICC ಅಂದರೆ ಇಂಪೀರಿಯಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಅರ್ಥ. ICC ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ, ಹಲವಾರು ನಿಯಮಗಳನ್ನು ಈ ಆಟಕ್ಕೆ ರಚನೆ ಮಾಡ್ತಾರೆ. ಇಲ್ಲಿ ಕೂಡ MCCನೇ ಆಗಿದೆ, ICC ಮಾಡ್ಕೊಳ್ರಿದು. ICCಯು 1991ರಲ್ಲಿ ಏನಾಗ್ತೈತೆ, ಸ್ಥಾಪನೆ ಆಗ್ತೈತಿ. ಇಲ್ಲಿ ಕೊಟ್ಟಿದ್ದು ಕರೆಕ್ಟಾಗಿ ಕೊಟ್ಟಿದ್ದಾರೆ ನೋಡ್ರಿ. ICC ಅಂದರೆ ಇಂಪೀರಿಯಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಅರ್ಥ. ಇಂಪೀರಿಯಲ್ ಕ್ರಿಕೆಟ್ ಕೌನ್ಸಿಲ್ ಇದೇನಾಯಿತು, 1991ರಲ್ಲಿ ಸ್ಥಾಪನೆ ಆಯಿತು. ಅದ್ರ ಜೊತೆ ಚರ್ಚೆ ಮಾಡಿ ಹಲವಾರು ನಿಯಮಗಳು ಏನು ಮಾಡ್ತಾರೆ, ಬದಲಾವಣೆಗಳಲ್ಲಿ ಮಾಡ್ತಾರೆ. ICC ಸಮಿತಿಯು ಕಾಮನ್ವೆಲ್ತ್ ರಾಷ್ಟ್ರಗಳಿಂದ ಸದಸ್ಯರನ್ನು ಒಳಗೊಂಡಿರ್ತೈತಿ. ಇದು ICC ಸಮಿತಿ ಏನು ಮಾಡ್ತಂದರೆ ಕಾಮನ್ವೆಲ್ತ್ ರಾಷ್ಟ್ರಗಳಿಂದ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು, ಆ ಯಾರ್ಯಾವ ಸದಸ್ಯರುಗಳನ್ನು ಇದ್ದಾರೆ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಅಂದರೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಭಾರತ, ಶ್ರೀಲಂಕಾ, ಪಾಕಿಸ್ತಾನ್, ದಕ್ಷಿಣ ಆಫ್ರಿಕಾ, ವೆಸ್ಟ್ ಇಂಡೀಸ್, ಜಿಂಬಾಬ್ವೆ, ಇಂಗ್ಲೆಂಡ್, ಇಷ್ಟು ರಾಷ್ಟ್ರಗಳಿದ್ದಾವೆ. ಕಾಮನ್ವೆಲ್ತ್ ಒಂದು ಗೇಮ್ಸಲ್ಲಿ ಬರುವಂಥ ರಾಷ್ಟ್ರಗಳಾಗಿದ್ದಾವೆ. ಅಂದರೆ ಕಾಮನ್ವೆಲ್ತ್ ಸದಸ್ಯ ರಾಷ್ಟ್ರಗಳು ಯಾವಂತೇಳಿ ಕೇಳ್ತಾರೆ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಭಾರತನೂ ಕೂಡ ಕಾಮನ್ವೆಲ್ತ್ ಒಂದು ರಾಷ್ಟ್ರ ಆಗಿದೆ. ಶ್ರೀಲಂಕಾ, ಪಾಕಿಸ್ತಾನ್, ದಕ್ಷಿಣ ಆಫ್ರಿಕಾ, ವೆಸ್ಟ್ ಇಂಡೀಸ್, ಜಿಂಬಾಬ್ವೆ, ಇಂಗ್ಲೆಂಡ್, ಇವು ಕಾಮನ್ವೆಲ್ತ್ ರಾಷ್ಟ್ರಗಳು, ಕಾಮನ್ವೆಲ್ತ್ ಸದಸ್ಯತ್ವ ಪಡೆದಂತಹ ರಾಷ್ಟ್ರಗಳು. ಹಾಗಾದರೆ ಭಾರತದಲ್ಲಿ ಯಾವ ರೀತಿ ಕ್ರಿಕೆಟ್ ಇತ್ತು ಅಂತೇಳಿ ನೋಡ್ರಿ. 200 ವರ್ಷಗಳವರೆಗೆ ಭಾರತ ಬ್ರಿಟಿಷರ ನಡುವೆ ಇದ್ದಂತಹ ಸಂಬಂಧ ನೋಡ್ರಿ. 200 ವರ್ಷಗಳವರೆಗೆ ಭಾರತ ಮತ್ತು ಬ್ರಿಟಿಷರ ನಡುವೆ ಇದ್ದಂಥ ಏನು ಸಂಬಂಧ ಇತ್ತು, ಆ ಸಂಬಂಧದ ಕಾರಣ 1792ರಲ್ಲಿ ಏನು ಮಾಡ್ತಾರೆ, ಮೊದಲ ಬಾರಿಗೆ ಒಂದು ಕ್ರಿಕೆಟ್ ಕ್ಲಬ್ಬನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಅವಾಗ ಯಾಕಂದರೆ ಉತ್ತಮವಾದಂಥ ಸಂಬಂಧ ಇತ್ತು. ಆ ಒಂದು ಸಂಬಂಧ ಏನು ಮಾಡ್ತಾರೆ, ಅವರು 1792ರಲ್ಲಿ ಒಂದು ಕ್ರಿಕೆಟ್ ಕ್ಲಬ್ಬನ್ನು ಸ್ಥಾಪನೆ ಮಾಡ್ತಾರೆ. ಅದು ಎಲ್ಲ ಸ್ಥಾಪನೆ ಆಯಿತು ಅಂದರೆ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗ್ತದೆ. 1932ರಲ್ಲಿ ಇಂಗ್ಲೆಂಡ್ ವಿರುದ್ಧ ಪ್ರಥಮ ಬಾರಿಗೆ ಏನು ಮಾಡ್ತು, ಟೆಸ್ಟ್ ಕ್ರಿಕೆಟ್ನಲ್ಲಿ ಪಾದಾರ್ಪಣೆ ಮಾಡಿತು. ಭಾರತ ಏನು ಮಾಡ್ತಂದರೆ 1932ರಲ್ಲಿ ಇಂಗ್ಲೆಂಡ್ ವಿರುದ್ಧ ಏನು ಮಾಡ್ತು, ಪ್ರಥಮ ಬಾರಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ತನ್ನ ಆಟವನ್ನು ಆಡ್ತದೆ. ಭಾರತದಲ್ಲಿ ನೋಡಿರಿ, ಒಂದನೇದು ರಣಜಿ ಟ್ರೋಫಿ. ಈ ರಣಜಿ ಟ್ರೋಫಿ ಭಾರತದಲ್ಲಿ ಏನು ಮಾಡ್ತಾರೆ ಅಂದರೆ ರಾಷ್ಟ್ರೀಯ ಪ್ರಶಸ್ತಿಗಳಿಗಾಗಿ ರಾಜ್ಯಗಳ ಪ್ರಶಸ್ತಿ ನೋಡಿರಿ, ಇದು ರಾಷ್ಟ್ರ ಪ್ರಶಸ್ತಿ ಇರ್ತೈತಿ. ಇದು ಇಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅಂದರೆ ರಾಜ್ಯಗಳು ಸ್ಪರ್ಧೆ ಮಾಡ್ತವೆ. ಯಾವ ಪ್ರಶಸ್ತಿಗೆ ಅಂದರೆ ರಾಷ್ಟ್ರೀಯ ಪ್ರಶಸ್ತಿ. ಇದೊಂದು ರಣಜಿ ಟ್ರೋಫಿ ಅನ್ನೋದು ಇದೊಂದು ರಾಷ್ಟ್ರೀಯ ಪ್ರಶಸ್ತಿ, ಆದರೆ ಸ್ಪರ್ಧೆ ಮಾಡೋದು ಮಾತ್ರ ರಾಜ್ಯಗಳು. ದಿಲೀಪ್ ಟ್ರೋಫಿ ಇದು ರಾಷ್ಟ್ರೀಯ ಪ್ರಶಸ್ತಿಗಾಗಿ ಅಂತರ ವಲಯಗಳ ನಡೆಯುವಂಥ ಒಂದು ಸ್ಪರ್ಧೆ.
ಇದನ್ನು ಕೂಡ ಒಂದು ಅಂತಾರಾಷ್ಟ್ರೀಯ ಟ್ರೋಫಿ. ಇದು ರಾಷ್ಟ್ರೀಯ ಟ್ರೋಫಿ, ಅಂತಾರಾಷ್ಟ್ರೀಯ ಇದೊಂದು ರಾಷ್ಟ್ರೀಯ ಟ್ರೋಫಿ. ಈ ಒಂದು ರಾಷ್ಟ್ರೀಯ ಪ್ರಶಸ್ತಿಗಾಗಿ ಏನು ಮಾಡ್ತವೆ ಅಂದರೆ ಅಂತರ್ ವಲಯಗಳ ನಡುವೆ ಏನು ಹೋಗ್ತವೆ ಸ್ಪರ್ಧೆಗಳು ನಡೀತವೆ. ರಣಜಿತ್ ಸಿಂಗ್ ಜಿ ಮತ್ತು ದಿಲೀಪ್ ಸಿಂಗ್ ಜಿ ಅವರ ನೆನಪಿಗಾಗಿ ಏನು ಮಾಡ್ತಾರೆ, ಈ ಒಂದು ಟ್ರೋಫಿಗಳನ್ನು ಭಾರತದಲ್ಲಿ ನಡೆಸ್ತಾರೆ. ರಣಜಿತ್ ಸಿಂಗ್ ಮತ್ತು ದಿಲೀಪ್ ಸಿಂಗ್ ಜಿ ಇವರ ನೆನಪಿಗಾಗಿ ಏನು ಮಾಡ್ತಾರೆ, ಈ ಒಂದು ಕ್ರಿಕೆಟ್ ಟ್ರೋಫಿಗಳನ್ನು ನಡೆಸ್ತಾರೆ. ಕ್ರಿಕೆಟ್ನಲ್ಲಿ ನಡೆಯುವಂಥ ಪಂದ್ಯಗಳು ಯಾವ್ಯಾವು? ಕ್ರಿಕೆಟ್ನಲ್ಲಿ ನಾವು ಮುಖ್ಯವಾಗಿ 3 ಪಂದ್ಯಗಳು ನೋಡ್ತೀವಿ. ಒಂದು ಟೆಸ್ಟ್ ಪಂದ್ಯಗಳು, ಏಕದಿನ ಪಂದ್ಯಗಳು ಮತ್ತು T20 ಪಂದ್ಯಗಳು. ಹಾಗಾದರೆ ಟೆಸ್ಟ್ ಪಂದ್ಯ, ಏಕದಿನ ಪಂದ್ಯ, T20 ಪಂದ್ಯ ಅಂದರೆ ಏನು ಅಂತಂದರೆ ಇವು ಒಂದೊಂದಾಗಿ ನಾವು ತಿಳ್ಕೊತಾ ಹೋಗೋಣ. ಈಗ ಟೆಸ್ಟ್ ಪಂದ್ಯಗಳು. ಒಂದು ಟೆಸ್ಟ್ ಪಂದ್ಯಗಳಲ್ಲಿ 5 ದಿನಗಳಲ್ಲಿ ಗರಿಷ್ಠ ಸಮಯ ಬೇಕಾಗ್ತದೆ. ಒಂದು ಟೆಸ್ಟ್ ಪಂದ್ಯಗಳು ನಡಿಬೇಕಾದ್ರೆ ಅಲ್ಲಿ 5 ದಿನಗಳು ಏನು ಬೇಕಾಗ್ತದೆ, ಗರಿಷ್ಠವಾಗಿ ಬೇಕಾಗ್ತದೆ. 5 ದಿನಗಳವರೆಗೆ ನಡೀತೈತಿ ಅಂತ ಅರ್ಥ. ಟೆಸ್ಟ್ ಪಂದ್ಯಗಳು ಎಷ್ಟು ದಿನ ನಡೀತವೆ ಅಂತ ಕೇಳ್ಬೋದು ಎಕ್ಸಾಮಲ್ಲಿ. ಅದು 5 ದಿನಗಳವರೆಗೆ ನಡೀತವೆ ಗರಿಷ್ಠವಾಗಿ. ಕೆಂಪು ಬಣ್ಣದ ಚೆಂಡನ್ನು ಇದಕ್ಕೆ ಬಳಸ್ತಾರೆ. ಟೆಸ್ಟ್ ಪಂದ್ಯದಲ್ಲಿ ಯಾವ ಬಣ್ಣದ ಚೆಂಡು ಬಳಸ್ತಾರೆ ಅಂದರೆ ಅದು ಕೆಂಪು ಬಣ್ಣದ ಚೆಂಡನ್ನು ಬಳಸ್ತಾರೆ. ಒಂದು ದಿನದಲ್ಲಿ ಕನಿಷ್ಠ 80-90 ಓವರ್ಗಳು ಕಡ್ಡಾಯವಾಗಿ ಆಡಬೇಕಿಲ್ಲಿ. ಒಂದು ದಿನದಲ್ಲಿ ಎಷ್ಟು ಓವರ್ಗಳು ಆಡಬೇಕು ಅಂದರೆ 80-90 ಓವರ್ಗಳು ಕಡ್ಡಾಯವಾಗಿ ಆಡಬೇಕು. ನೋಡಿ, ಟೆಸ್ಟ್ ಪಂದ್ಯಾವಳಿಗಳು 5 ದಿನಗಳವರೆಗೆ ನಡೀತವೆ. ಅಲ್ಲಿ ಕೆಂಪು ಬಣ್ಣದ ಚೆಂಡನ್ನು ಬಳಸ್ತಾರೆ. ಒಂದು ದಿನದಲ್ಲಿ 80-90 ಓವರ್ಗಳು ಕಡ್ಡಾಯವಾಗಿ ಆಡಬೇಕು. ಇದಕ್ಕೇನಂತೀವಿ, ಟೆಸ್ಟ್ ಮ್ಯಾಚ್ ಅಂತೇಳಿ ಕರಿತೀವಿ. ಹಾಗಾದರೆ ಏಕದಿನ ಪಂದ್ಯಾವಳಿಗಳು ಇವು ಹೆಂಗೆ ನಡೀತವೆ ನೋಡಿರಿ. 1970ರಲ್ಲಿ ಪ್ರಾರಂಭವಾದಂತಹ ಒಂದು ದಿನದ ಅಂತಾರಾಷ್ಟ್ರೀಯ ಪಂದ್ಯಗಳು 60 ಓವರ್ಗಳು ಒಳಗೊಂಡಿರುವಂತಹ ಏನು ಮಾಡಿತ್ತು, ಫಸ್ಟ್ 1970ರಲ್ಲಿ ಒಂದು ದಿನದ ಕ್ರೀಡೆ ಆಗಿರ್ತೈತೆ. ಇದು ಒಂದು ದಿನದ ಪಂದ್ಯಗಳಾಗಿರ್ತದೆ, ಒಂದೇ ದಿನ ನಡೀತೈತೆ. ಎಷ್ಟು ಓವರ್ ಇರ್ತವೆ ಅಂದರೆ 60 ಓವರ್ಗಳು ಇರ್ತಾಯಿದೆ. ನಂತರ ಏನು ಮಾಡಿದ್ರು, 50 ಓವರ್ಗಳಿಗೆ ಸೀಮಿತಗೊಳಿಸಿದರು. 1970ರಲ್ಲಿ ಏನಿತ್ತು ಪ್ರಾರಂಭವಾದಾಗ ಅದು 60 ಓವರ್ಗಳಿಗೆ ಒಂದು ಮ್ಯಾಚ್ ನಡೀತಾಯಿತ್ತು, ಒಂದೇ ದಿನ ನಡೀತಾಯಿತ್ತು. ಎಷ್ಟು ದಿನ ನಡೀತೈತೆ ಏಕದಿನ ಪಂದ್ಯಾವಳಿಗಳು ಅಂತ ಕೇಳ್ತಾರೆ. ಅದು ಒಂದು ದಿನ, ಏಕದಿನ ಅನ್ನೋ ಹೆಸರಲ್ಲೇ ಇದೆ. ಹಾಗಾಗಿ ಇದು ಒಂದು ದಿನದ ಪಂದ್ಯಾವಳಿ ಅಂತ ಹೇಳಬೇಕು. ಇದರಲ್ಲಿ ಎಷ್ಟು ಓವರ್ ಇರ್ತವೆ ಅಂದರೆ 60 ಓವರ್ಗಳಿದ್ದವು. ಇವಾಗ ಎಷ್ಟಿದ್ದಾವೆ ಅಂದರೆ 50 ಓವರ್ಗಳಿಗೆ ಈ ಒಂದು ಗೇಮ್ಸನ್ನು ಸೀಮಿತ ಮಾಡಿದ್ದಾರೆ. ಇಲ್ಲಿ ಯಾವ ಬಣ್ಣದ ಒಂದು ಚೆಂಡನ್ನು ನಾವು ಬಳಸ್ತಾರೆ ಅಂತಂದರೆ ಇಲ್ಲಿ ನಾವು ಬಿಳಿ ಬಣ್ಣದ ಚೆಂಡನ್ನು ಬಳಸ್ತೀವಿ. ಅಲ್ಲಿ ಯಾವುದು ಬಳಸ್ತಾ ಇದ್ದೀವಿ, ಟೆಸ್ಟ್ ಮ್ಯಾಚಲ್ಲಿ ಅಲ್ಲಿ ನಾವು ಕೆಂಪು ಬಣ್ಣದ ಚೆಂಡನ್ನು ಬಳಸ್ತಾ ಇದ್ದೀವಿ. 80-90 ಓವರ್ಗಳು ಇರ್ತಾಯಿದ್ದೀವಿ ಅಲ್ಲಿ. ಹಾಗೆ ಅದು 5 ದಿನಗಳವರೆಗೆ ನಡೀತಾ ಇತ್ತು ಟೆಸ್ಟ್ ಮ್ಯಾಚ್. ಇದು ಏಕದಿನ ಮ್ಯಾಚ್, ಇದು ಒಂದಿನ ನಡೀತೈತೆ. 1970ರಲ್ಲಿ ಪ್ರಾರಂಭವಾದಂತಹ ಈ ಏಕದಿನ ಪಂದ್ಯಾವಳಿಗಳು 60 ಓವರ್ಗಳಿಗೆ ಸೀಮಿತವಾಗಿತ್ತು. ಆಮೇಲೆ ಏನು ಮಾಡ್ತಂದರೆ 50 ಓವರ್ಗಳಿಗೆ ನಡೆಸ್ತಾರೆ. ಇಲ್ಲಿ ಬಿಳಿ ಬಣ್ಣದ ಚೆಂಡನ್ನು ಉಪಯೋಗಿಸ್ತಾರೆ. ಹಾಗೆ 50 ಓವರ್ಗಳಿಗೆ ಇದು ಸೀಮಿತವಾಗಿದೆ. ಬ್ಯಾಟಿಂಗ್ ಪವರ್ ಪ್ಲೇ ಮತ್ತು ಫೀಲ್ಡಿಂಗ್ ಪವರ್ ಪ್ಲೇ ಒಳಗೊಂಡಿರ್ತದೆ. ಇದೇನು ಮಾಡ್ತದೆ, ಬ್ಯಾಟಿಂಗ್ ಪವರ್ ಪ್ಲೇ ಮತ್ತು ಫೀಲ್ಡಿಂಗ್ ಪವರ್ ಪ್ಲೇಯನ್ನು ಇದು ಒಳಗೊಂಡಿರ್ತೈತೆ. ಹಾಗಾದರೆ ಫೀಲ್ಡಿಂಗ್ ನಿರ್ಬಂಧನೆ ಪವರ್ ಪ್ಲೇ ನೋಡಿರಿ, ಇದು ಟೆಸ್ಟ್ ಪಂದ್ಯಗಳಿಗೆ ಅನ್ವಯಿಸೋದಿಲ್ಲ. ಇದೇನಾಗಲ್ಲ, ಟೆಸ್ಟ್ ಪಂದ್ಯಗಳಿಗೆ ಫೀಲ್ಡಿಂಗ್ ನಿರ್ಬಂಧನೆ ಅನ್ವಯಿಸೋದಿಲ್ಲ. ಪವರ್ ಪ್ಲೇ 50 ಓವರ್ಗಳಲ್ಲಿ 15 ಓವರ್ಗಳಿಗೆ ಸೀಮಿತ ಓವರ್ ಇರ್ತೈತೆ. 50 ಓವರ್ಗಳಲ್ಲಿ 15 ಓವರ್ಗಳೇನಾಗ್ತೈತೆ, ಸೀಮಿತ ಓವರ್ಗಳು ಇದರಲ್ಲಿ ಇರ್ತವೆ. 5 ಓವರ್ಗಳಂತೆ 3 ಪವರ್ ಪ್ಲೇಗಳನ್ನು ನಾಯಕನ ಆದೇಶದ ಮೇರೆಗೆ ತೆಗೆದುಕೊಳ್ಬೋದು. ನೋಡ್ರಿ, 5 ಓವರ್ಗಳ ಇರ್ತವಲ್ಲ, ಆ 5 ಓವರ್ಗಳಲ್ಲಿ 3 ಪವರ್ ಪ್ಲೇಗಳನ್ನು ಏನು ಮಾಡ್ತಾರೆ, ನಾಯಕ ಒಂದು ಆಜ್ಞೆಯ ಮೇರೆಗೆ ಏನು ಮಾಡ್ಬೋದು, ತೆಗೆದುಕೊಳ್ಬೋದು. ಮೊದಲನೇ ಪವರ್ ಪ್ಲೇ 1-5 ಓವರ್ಗಳು ಕಡ್ಡಾಯವಾಗಿರ್ತದೆ. ಮೊದಲನೇ ಪವರ್ ಪ್ಲೇಯಲ್ಲಿ 1-5 ಓವರ್ಗಳು ಏನಾಗ್ತದೆ, ಕಡ್ಡಾಯವಾಗಿ ಇರ್ತವೆ. ಕಡ್ಡಾಯವಾಗಿ ಆಡಲೇಬೇಕು ಅಂತ ಅರ್ಥ. ಉಳಿದವು ಯಾವಾಗ ಬೇಕಾದರೂ ನಾವು ತೆಗೆದುಕೊಳ್ಬೋದು. ಮೊದಲನೇದಲ್ಲಿ 1-5 ಕಡ್ಡಾಯವಾಗಿ ತೆಗೆದುಕೊಳ್ಬೇಕು. ಆಮೇಲೆ ಉಳಿದನ್ನು ಏನು ಮಾಡ್ಬೋದು, ನಾವು 15 ಇರ್ತಾವಲ್ಲ, ಉಳಿದಿರೋದನ್ನು ಯಾವಾಗ ಬೇಕಾದರೂ ನಾವು ತೆಗೆದುಕೊಳ್ಬೋದು. ಪವರ್ ಪ್ಲೇ ಸಂದರ್ಭದಲ್ಲಿ 7 ಜನ ಆಟಗಾರರು ಏನಿರಬೇಕು, 30 ಯಾರ್ಡ್ ಮೀಟರ್ ಹೇಳಬೇಕಾದ್ರೆ 27.40 ಮೀಟರ್ ವೃತ್ತದ ಒಳಗೆ ನಿಂತಿರಬೇಕು. ಪವರ್ ಪ್ಲೇ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ, ಕ್ರಿಕೆಟ್ ಆಟದ 7 ಜನ ಆಟಗಾರರು 30 ಯಾರ್ಡ್ ಅಥವಾ 27.40 ಮೀಟರ್ ವೃತ್ತದ ಒಳಗೆ ನಿಂತಿರಬೇಕು. 4 ಜನ ಆಟಗಾರರು ನೋಡಬೇಕು, ಹೊರಗಡೆ ನಿಂತಿರಬೇಕು. ಹಾಗಾದರೆ ಟೋಟಲ್ ಆಟಗಾರರು ಎಷ್ಟಿರ್ತಾರೆ, ಇಲ್ಲಿ 11 ಜನ ಆಟಗಾರರು ಇರ್ತಾರೆ. 5 ಜನ ಎಕ್ಸ್ಟ್ರಾ ಪ್ಲೇಯರ್ ಇರ್ತಾರೆ. ಅಂದರೆ 7 ಜನ ಪವರ್ ಪ್ಲೇ ಸಂದರ್ಭದಲ್ಲಿ ವೃತ್ತದ ಒಳಗಡೆ ನಿಂತಿದ್ರೆ 4 ಜನ ಏನು ಮಾಡಬೇಕಂತಂದರೆ ಹೊರಗಡೆ ನಿಂತಿರಬೇಕು.
ಟೋಟಲ್ ಆಡುವವರು ಎಷ್ಟು ಅಂದರೆ 11 ಜನ ಇರ್ತಾರೆ ಇಲ್ಲಿ. ಈಗ ಕ್ರಿಕೆಟ್ ಆಟದ ಮೈದಾನ ಯಾವ ಆಕಾರದಲ್ಲಿ ಇರ್ತೈತಿ? ಕ್ರಿಕೆಟ್ ಆಟದ ಮೈದಾನ ಅಂದರೆ ಅದು ಮೊಟ್ಟೆಯ ಆಕಾರದಲ್ಲಿ ಇರ್ತೈತಿ. ಯಾವ ಆಕಾರ? ಮೊಟ್ಟೆಯ ಆಕಾರದಲ್ಲಿ ಇರ್ತೈತಿ. ಹಾಗಾದರೆ ಪಿಚ್ನ ಮಧ್ಯಬಿಂದುವಿನಿಂದ, ಏನು ಪಿಚ್ ಇರುತ್ತಲ್ಲ, ಇದೊಂದು ಗ್ರೌಂಡ್ ಇದೆ, ಹಾಕ್ತೀನಿ ಪಿಕ್ಚರ್. ಪಿಚ್ನ ಮಧ್ಯಬಿಂದುವಿನಿಂದ 68.58 ಮೀಟರ್ ತ್ರಿಜ್ಯದಿಂದ ರಚಿಸಲಾದ ಬೌಂಡ್ರಿ ಗೆರೆಯನ್ನು ನಾವು ನೋಡಬೇಕು, ಗುರುತಿಸಬೇಕು. ಅದು 68.58 ಇರ್ತೈತೆ ಮೀಟ್ರಲ್ಲಿ. ಏನಾದರೂ ಯಾರ್ಡಲ್ಲಿ ಹೇಳಬೇಕಾದ್ರೆ 90 ಯಾರ್ಡ್ ಇರ್ತೈತೆ. ಅದು ಇಲ್ಲಿದೆ ನೋಡಿರಿ, ಇದಕ್ಕೆ ಪಿಚ್ ಅಂತೇಳಿ ಕರಿತೀವಿ. ಇದೆಲ್ಲ ಇದಕ್ಕೆ ಪಿಚ್ ಅಂತೇಳಿ ಕರಿತೀವಿ. ನೋಡಿರಿ ಇದು ಪಿಚ್ ಎಷ್ಟು ಇರ್ತದೆ ಅಂತ ಹೇಳಿ ನೋಡಿರಿ. ಪಿಚ್ಚು 20.12 ಮೀಟರ್ ಇರ್ತೈತೆ. ಯಾರ್ಡಲ್ಲಿ ಹೇಳಬೇಕಾದ್ರೆ 22 ಯಾರ್ಡ್ ಇರ್ತೈತೆ. ಅಡಿಯಲ್ಲಿ ಏನಾದರೂ ಹೇಳಬೇಕಾದ್ರೆ 66 ಅಡಿ ಉದ್ದ ಇರ್ತೈತಿ. ಎಷ್ಟಿರ್ತೈತಿ ಇದು ಪಿಚ್ ಉದ್ದ? 20.12 ಮೀಟ್ರಲ್ಲಿ ಹೇಳಿದ್ರೆ, ಏನಾದರೂ ಯಾರ್ಡಲ್ಲಿ ಹೇಳಿದ್ರೆ 22 ಯಾರ್ಡ್, ಅಡಿಯಲ್ಲಿ ಹೇಳಿದ್ರೆ 66 ಅಡಿ. ಇವನ್ನೆಲ್ಲ 3 ನೆನ್ಪಿಟ್ಕೋಬೇಕು. ಅಡಿಯಲ್ಲಿ ನೆನ್ಪಿಟ್ಕೋಬೇಕು, ಯಾರ್ಡಲ್ಲಿ ನೆನ್ಪಿಟ್ಕೋಬೇಕು, ಮತ್ತು ಮೀಟ್ರಲ್ಲಿ ನೆನಪು. ಈಗ ಒಂದರಿಂದ ಕನ್ವರ್ಟ್ ಮಾಡೋಕ್ಕೆ ಬಂದರೆ ನಮಗೆ ನೆನಪಿರ್ತವೆ. ಅಡಿಯಲ್ಲಿದ್ದು ಯಾರ್ಡಲ್ಲಿದ್ದು ಮೀಟ್ರಲ್ಲಿ ಈ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಗೊತ್ತಿರಬೇಕು. ಆವಾಗ ನಮಗೆ ನೆನಪಿಟ್ಕೊಳ್ಳೋಕೆ ಈಸಿ ಆಗ್ತೈತೆ. ಹಾಗಾಗಿ 3 ಒಂದು ಮೆಜರ್ಮೆಂಟ್ ನಮಗೆ ಗೊತ್ತಿರಬೇಕು. ಇದು ಅಗಲ ಆಯಿತು, ಪಿಚ್ಚಿನ ಅಗಲ ಆಯಿತು. ಹಾಗಾದರೆ ಉದ್ದ ಆಯಿತು. ಇದು ಪಿಚ್ಚಿನ ಉದ್ದ ಆಯಿತು. ಇದು ಅಗಲ ನೋಡ್ರಿ, ಇದು ಅಗಲ ಎಷ್ಟಿರ್ತಂದರೆ 3.66 ಮೀಟರ್ ಅಗಲ ಇರ್ತೈತೆ. ಅಡಿಯಲ್ಲಿ ಹೇಳಬೇಕಾದ್ರೆ 12 ಅಡಿ ಅಗಲ ಇರ್ತೈತೆ. ಬದಿಯ ಗೆರೆಯನ್ನು 1.22 ಮೀಟರ್ ಹೊರಗೆ ಬೆಳೆಸಿರಬೇಕು. ಬದಿಯ ಗೆರೆ ಇರ್ತದಲ್ಲ, ಅದೇನು ಮಾಡಬೇಕಂದ್ರೆ 1.22 ಮೀಟರ್ ಹೊರಗಡೆ ಹಾಕಿರಬೇಕು. ಇವುಗಳ 2 ಕೊನೆಯ ಗೆರೆಗಳಿಗೆ ಬೌಲಿಂಗ್ ಕ್ರೀಸ್ ಅಂತೀವಿ. ನೋಡಿರಿ, ಇವುಗಳ 2 ಕೊನೆಯ ಗೆರೆಗಳಿಗೆ ಏನಂತ ಕರಿತೀವಿ ಅಂದರೆ ಬೌಲಿಂಗ್ ಕ್ರೀಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿರಿ, ಇದು ಇಷ್ಟಕ್ಕೆ ಏನಂತೀವಿ ನಾವು ಬೌಂಡ್ರಿ ಅಂತೇಳಿ ಕರಿತೀವಿ. ಇದಕ್ಕೆ ಬೌಂಡ್ರಿ ಅಂತ ಕರಿತೀವಿ. ಇದು ಬೌಂಡ್ರಿ ಎಷ್ಟಿರ್ತದೆ? 90 ಯಾರ್ಡ್ ಬೌಂಡ್ರಿ ಇರ್ತೈತೆ. ಇದು ಪಿಚ್. ಇದ್ರ ಬಗ್ಗೆ ಇನ್ನೊಂದು ಪಿಕ್ಚರ್ ಹಾಕ್ತೀನಿ, ಯಾಕೆಂದರೆ ಅಷ್ಟು ಕ್ಲಾರಿಫೈ ಇಲ್ಲ. ನೋಡಿ, ಪಿಚ್ ಯಾವ ಒಂದು ದಿಕ್ಕಿಗೆ ಇರಬೇಕು ಅಂದರೆ ಈ ಪಿಚ್ ದಕ್ಷಿಣ ಉತ್ತರವಾಗಿ ಹಾಕಿರಬೇಕು. 30 ಯಾರ್ಡ್ ವೃತ್ತ ನೋಡಿರಿ, 30 ಯಾರ್ಡ್ ವೃತ್ತ. ಪಿಚ್ನ 2 ಬದಿಯ ಕೊನೆಯ ಗೆರೆಗಳ ಮಧ್ಯದಿಂದ ಏನು ಮಾಡಬೇಕಂದ್ರೆ 27.4 ಮೀಟರ್ ಅಂದರೆ 30 ಯಾರ್ಡ್ಸ್ ತ್ರಿಜ್ಯದಿಂದ 2 ಬದಿಗೆ ಅರ್ಧ ವರ್ತುಗಳನ್ನು ರಚನೆ ಮಾಡ್ಕೋಬೇಕು. ಪಿಚ್ನ 2 ಬದಿಗೆ ಕೊನೆಯ ಗೆರೆಗಳ ಮಧ್ಯದಿಂದ ಏನು ಮಾಡಬೇಕಂದ್ರೆ 72.4 ಮೀಟರ್ ಅಂದರೆ 30 ಯಾರ್ಡ್ಸ್ ತ್ರಿಜ್ಯದಿಂದ ಏನು ಮಾಡಬೇಕು, 2 ಬದಿಗೆ ಅರ್ಧ ವರ್ತುಲಗಳನ್ನು ಏನು ಮಾಡಬೇಕು, ನಾವು ರಚನೆ ಮಾಡ್ಕೋಬೇಕು. ನೋಡಿರಿ, 2 ಬದಿಗೆ ಏನು ಮಾಡಿದೆ, 2 ವರ್ತುಲಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಅದನ್ನು 2 ಬದಿಗೆ ಕೂಡಿಸ್ಬೇಕು. ಆಗ ಅದೇನಾಗ್ತೈತಿ, 30 ಯಾರ್ಡ್ ವೃತ್ತ ಆಗ್ತೈತಿ. ಇದನ್ನು ಒಂದು ದಿನದ ಮತ್ತು 2020 ಪಂದ್ಯಗಳಲ್ಲಿ ಏನು ಮಾಡ್ತಾರೆ, ಈ ಒಂದು ಚಿತ್ರವನ್ನು ಬಳಸ್ಕೋತಾರೆ. ಈಗ ಪಾಪಿಂಗ್ ಕ್ರೀಸ್ ನೋಡ್ರಿದು ಪಿಚ್ನ ಕೊನೆಯ ಗೆರೆ ಅಂದರೆ ಬೌಲಿಂಗ್ ಕ್ರೀಸ್ನಿಂದ ಏನಿರ್ತೈತಿ, ಇದು 1.22 ಮೀಟರ್ ಅಂದರೆ 4 ಅಡಿ ಅಂತರದಲ್ಲಿ ಕೊನೆಯ ಗೆರೆಗೆ ಏನು ಮಾಡ್ತಾರೆ, ಸಮಾನಾಂತರವಾಗಿ 2.64 ಮೀಟರ್ ಅಂದರೆ 8 ಫೀಟ್ 8 ಅಡಿಗಳ ಉದ್ದವಾದಂಥ ಒಂದು ಗೆರೆಯನ್ನು ಗುರುತಿಸ್ತಾರೆ. ಇದಕ್ಕೇನಂತೀವಿ ಅಂದರೆ ಪಾಪಿಂಗ್ ಕ್ರೀಸ್ ಅಂತೀವಿ. ಇದನ್ನು 2 ಬದಿಗೆ ಏನು ಮಾಡ್ತಾರೆ, 6 ಅಡಿಯವರೆಗೆ ಇದನ್ನು ನಾವು ಬಳಸಿರ್ತೀವಿ. 2 ಬದಿಗೆ ಏನು ಮಾಡ್ತಾರೆ, 6 ಅಡಿಗಳವರೆಗೆ ಏನಿರ್ತಾರೆ, ಇದು ಹಾಕಿರ್ತಾರೆ. ಈಗ ಸ್ಟಂಪ್ಸ್ ಮತ್ತು ಬೆಲ್ಸ್ ನೋಡಿರಿ. ಸ್ಟಂಪ್ಸ್ ಮತ್ತು ಬೆಲ್ಸ್ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಕಟ್ಟಿಗೆಯಿಂದ ಮಾಡ್ತಾರೆ. ಕಟ್ಟಿಗೆಯಿಂದ ದುಂಡನೆಯ ಆಕಾರದ ಸ್ಟಂಪ್ಗಳನ್ನು ಉಪಯೋಗಿಸ್ತೀವಿ. ಈ ರೀತಿ ಸ್ಟಂಪ್ಸ್ ಇರ್ತವೆ ಇವು. ಈ ರೀತಿ ಸ್ಟಂಪ್ಸ್ ಕ್ರಿಕೆಟ್ ಆಡಬೇಕಾದ್ರೆ ಈ ರೀತಿ ಸ್ಟಂಪ್ಸ್ ಇರ್ತಾರೆ 3, ಅದ್ರ ಮೇಲೆ ಈ ಥರ ಇರ್ತಾವಲ್ಲ, ಅವಕ್ಕೆ ಏನಂತೀವಿ, ಬೆಲ್ಸ್ ಅಂತೇಳಿ ಕರಿತೀವಿ. ಇದು ಮುಂಬದಿ ಏನಾಗಿರ್ತದೆ, ಚೂಪಾಗಿದ್ದು ನೆಲದಲ್ಲಿ ಹುಳಲು ಏನಾಗ್ತೈತೆ ಉಪಯೋಗಿಸ್ತಾರೆ. ಚೂಪಾಗಿರೋದ್ರಿಂದ ನೆಲದಲ್ಲಿ ಹುಳಗೆ ಅನುಕೂಲ ಆಗ್ತೈತೆ. ಅಲ್ಲದೆ ಮೇಲ್ತುದಿಯನ್ನು ಅಡ್ಡಲಾಗಿ ಕೊರೆಯಲಾಗಿರ್ತೈತೆ. ಬೆಲ್ಸನ್ನು ಇಡಲ್ಲ, ಅದು ಏನಾಗ್ತೈತೆ, ಮೇಲ್ಬದಿ ಏನು ಮಾಡ್ತಾರೆ, ಅಡ್ಡಲಾಗಿ ಕೊರಿತಾರೆ. ಯಾಕಂದರೆ ಬೆಲ್ಸ್ ಇಡಬೇಕಲ್ಲ, ಹಾಗಾಗಿ ಆ ರೀತಿ ಅದರದ್ದು ರಚನೆ ಮಾಡಿರ್ತಾರೆ. ಸ್ಟಂಪ್ಸನ್ನು ನೆಲಕ್ಕೆ
ಉಳಿದಾಗ ಅದರ ಎತ್ತರ ಈ ಕೆಳಗಡೆ ಇರಬೇಕು. ಸ್ಟೆಂಪಲ್ಸನ್ನು ನಾವು ನೆಲದಾಗ ಉಳಿದೀವಿ ಅದ್ರ ಎತ್ತರ ಎಷ್ಟಿರಬೇಕು ಅಂತೇಳಿ ನೋಡಿರಿ. ಇಲ್ಲಿ 71.1 ಸೆಂಟಿಮೀಟರ್ ಅಂದರೆ 28 ಇಂಚು ಹಾಗೂ 3 ಸ್ಟಂಪ್ಗಳ ಒಟ್ಟು ಅಂತರ 3 ಸ್ಟಂಪ್ಸ್ ಇರ್ತವೆ. ಈ ರೀತಿ 3 ಸ್ಟಂಪ್ಸ್ ಇರ್ತವೆ. ಆ 3 ಸ್ಟಂಪ್ಸ್ಗಳ ಅಂತರ ಎಷ್ಟಿರ್ತೈತೆ ಅಂತಂದರೆ ನೋಡಿರಿ, 3 ಸ್ಟಂಪ್ಸ್ಗಳ ಅಂತರ ಮತ್ತು ಅಗಲ ಎಷ್ಟಿರ್ಬೇಕಂತಂದರೆ 22.86 ಸೆಂಟಿಮೀಟರ್ ಅಂದರೆ 9 ಇಂಚ್ ಇರಬೇಕು. ಇವುಗಳ ಮೇಲೆ ಇಡುವಂತಹ ಬೆಲ್ಸ್ಗಳ ಉದ್ದ ಎಷ್ಟಿರಬೇಕು ಅಂದರೆ 11.1 ಸೆಂಟಿಮೀಟರ್ ಇರಬೇಕು. ಇರುವಂಥ ಬೆಲ್ಸ್ ಇರ್ತೀವಲ್ಲ, ಈ ರೀತಿ ಬೆಲ್ಸ್ ಇಡ್ತೀವಿ. ಅದ್ರ ಮೇಲೆ ಈ ರೀತಿ 3 ಸ್ಟಂಪ್ಸ್ ಇದಾವೆ ಅಂದರೆ ಆ ರೀತಿ ಏನು ಮಾಡ್ತೀವಿ, ಅದಕ್ಕೆ ಬೆಲ್ಸ್ ಇಡ್ತೀವಿ. ಆ ಒಂದು ಬೆಲ್ಸ್ಗಳ ಉದ್ದ ಎಷ್ಟಿರಬೇಕಂದ್ರೆ 11.1 ಸೆಂಟಿಮೀಟರ್ ಇರಬೇಕು. ಇದನ್ನು ಸ್ಟಂಪ್ಸ್ಗಳ ಮೇಲೆ ಇಟ್ಟಾಗ ಅವುಗಳ ಎತ್ತರ ಎಷ್ಟಿರಬೇಕು ಅಂತಂದರೆ 1.3 ಸೆಂಟಿಮೀಟ್ರಿಗೆ ಮೀರದಂತೆ ಇರಬೇಕು. ಅವು ಇಟ್ಟ ಮೇಲೆ ಎಷ್ಟಾಗಿರ್ಬೇಕು ಹೈಟ್ ಅಂದರೆ 1.3 ಸೆಂಟಿಮೀಟ್ರಿಗೆ ಮೀರದಂತೆ ಇಟ್ಟಿರಬೇಕು. ಇವಾಗ ಚೆಂಡು ಸುತ್ತುಳಿ ಅಥವಾ ಕಾರ್ಕ್ಗಳಿಂದ ಮಾಡಿದಂತಹ ಕೆಂಪು ಚರ್ಮದ ಹೊದಿಕೆ ಉಳ್ಳಂಥ ಹೊಲಿಗೆಯಿಂದ ನಿರ್ಮಿಸಿದ ಚೆಂಡನ್ನು ಈ ಒಂದು ಆಟಕ್ಕೆ ಬಳಸ್ತಾರೆ. ಇದೇನಾಗ್ತದೆ, ಸುತ್ತುಳಿ ಅಥವಾ ಕಾರ್ಕ್ಗಳಿಂದ ಮಾಡಿದಂತಹ ಕೆಂಪು ಚರ್ಮದ ಹೊದಿಕೆಯನ್ನು ಏನು ಮಾಡ್ತಾರೆ ಅಂದರೆ ಹೊಲಿಕೆ ಇರುವಂತಹ ಒಂದು ಚೆಂಡನ್ನು ಈ ಆಟಕ್ಕೆ ಬಳಸ್ತಾರೆ. ಇದರ ತೂಕ ಸಾಮಾನ್ಯವಾಗಿ ಈ ಕೆಳಗೆ ಕಂಡಂತೆ ಇರ್ತೈತೆ. ಅದರ ತೂಕ ಎಷ್ಟಿರ್ತೈತೆ ಅಂದರೆ ನೋಡಿರಿ, ಇದು ಎಕ್ಸಾಮಲ್ಲಿ ಓಲ್ಡ್ ಕ್ವಶನ್ ಪೇಪರಲ್ಲಿ ಆಗಿದೆ. ಇದು ಕ್ವಶನು 5/1/2 ಇಂದ 5/3/4 ಔನ್ಸ್ ಇಲ್ಲಿವರೆಗೂ ಇರ್ತೈತೆ. ಇಲ್ಲಾಂದರೆ ಗ್ರಾಮಲ್ಲಿ ಹೇಳಬೇಕಾದ್ರೆ ಔನ್ಸಲ್ಲಿ ಹೇಳಿದೀವಿ. ಇದು ಗ್ರಾಮಲ್ಲಿ ಹೇಳಬೇಕಾದ್ರೆ 155.9 ಗ್ರಾಮಿಂದ 163 ಗ್ರಾಮ್ವರೆಗೂ ಇರ್ತೈತೆ. ಹಾಗಾದರೆ ಸುತ್ತಳತೆ ಎಷ್ಟಿರ್ತದೆ, ಬಾಲಿನ ಸುತ್ತಳತೆ ಅಂದರೆ ನೋಡಿರಿ 22.4 ಸೆಂಟಿಮೀಟರಿಂದ 22.9 ಸೆಂಟಿಮೀಟರ್ಗೆ ಇರ್ತೈತೆ ಬಾಲಿನ ಸುತ್ತಳತೆ. ಚೆಂಡಿನ ಸುತ್ತಳತೆ ಅಷ್ಟು ಇರ್ತೈತೆ, ನೆನ್ಪಿಟ್ಕೋಬೇಕು. ನೋಡಿರಿ, ಚೆಂಡು ಯಾವ್ಯಾವ ವಿಭಾಗಕ್ಕೆ ಎಷ್ಟಿರಬೇಕಂತೇಳಿ, ಮಹಿಳೆಯರ ವಿಭಾಗಕ್ಕೆ ಎಷ್ಟಿರಬೇಕು, ಪುರುಷರ ವಿಭಾಗಕ್ಕೆ ಎಷ್ಟಿರಬೇಕು, ಜೂನಿಯರ್ಸ್ಗೆ ಎಷ್ಟಿರಬೇಕು, ತೂಕ ಮತ್ತು ಸುತ್ತಳತೆ ಎಷ್ಟಿರಬೇಕು ಅಂತ ಕೊಟ್ಟಿದ್ದಾರೆ. ನೋಡಿರಿ, ಮಹಿಳೆಯರ ಒಂದು ವಿಭಾಗಕ್ಕೆ 415/16 ಇಂದ 515/16 ಔನ್ಸ್ವರೆಗೂ ಇರಬೇಕು. ಅಂದರೆ ಔನ್ಸಲ್ಲಿ ಹೇಳಬೇಕಾದ್ರೆ ಎಷ್ಟಿದು, ಗ್ರಾಮಲ್ಲಿ ಹೇಳಬೇಕಾದ್ರೆ 140 ಗ್ರಾಮ್ನಿಂದ 151 ಗ್ರಾಮ್ವರೆಗೂ ಇರಬೇಕು. ಇದು ಮಹಿಳೆಯರಿಗೆ. ಹಾಗಾದರೆ ಪುರುಷರಿಗೆ ಎಷ್ಟಿರಬೇಕು ತೂಕ ಅಂತಂದರೆ 5/1/2 ಇಂದ 5/3/4 ಔನ್ಸ್ವರೆಗೂ ಇರಬೇಕು. ಹಾಗಾದರೆ ಗ್ರಾಮಲ್ಲಿ ಹೇಳಬೇಕಾದ್ರೆ 155 ಗ್ರಾಮ್ನಿಂದ ಮತ್ತು 163 ಗ್ರಾಮ್ವರೆಗೂ ಇರಬೇಕಿದು. ಹಾಗಾದರೆ ಜೂನಿಯರ್ಸ್ಗೆ ಎಷ್ಟಿರಬೇಕಂದ್ರೆ -4/16 ಇಂದ 5/1/16 ಔನ್ಸ್ವರೆಗೂ ಇರಬೇಕು. 133 ಗ್ರಾಮ್ನಿಂದ 144 ಗ್ರಾಮ್. ಇದು ಔನ್ಸಲ್ಲೇ ಎಕ್ಸಾಮಲ್ಲಾಗಿದೆ, ನೆನ್ಪಿಟ್ಕೊಳ್ಬೇಕು. ಹಾಗೆ ಸುತ್ತಳತೆ ಎಷ್ಟು ಮಹಿಳೆಯರಿಗೆ ನೋಡಿರಿ 8/1/4 ಮತ್ತು 8/7/8 ಅಂದರೆ 8/1/4 ಇಂದ 8/7/8. ಇಲ್ಲಿ ಸೆಂಟಿಮೀಟರ್ಸ್ ಅಲ್ಲಿ ಹೇಳಬೇಕಾದ್ರೆ 21.0 ಇಂದ 22.5 ಸೆಂಟಿಮೀಟರ್ವರೆಗೂ ಇರಬೇಕು. ಪುರುಷರಿಗೆ ಎಷ್ಟಿರಬೇಕು ಸುತ್ತಳತೆ ಬಾಲಿಂದು ಅಂದರೆ 9 ಅಂಗುಲ ಅಷ್ಟು ಅಂಗುಲ ಇರಬೇಕು. ಸೆಂಟಿಮೀಟರ್ ಇರಬೇಕಾದ್ರೆ 22.4 ಇಂದ 22.9 ಸೆಂಟಿಮೀಟರ್ವರೆಗೂ ಇರಬೇಕು. ಇದು ಸ್ವಲ್ಪ ಮೆಜರ್ಮೆಂಟು ಪ್ರಾಕ್ಟೀಸ್ ಮಾಡಿ ಟ್ರಿಕ್ಸ್ ಮಾಡಿ ನೆನ್ಪಿಟ್ಕೊಳ್ರಿ, ಇಲ್ಲಾಂದರೆ ನೆನಪಿರೋದಿಲ್ಲ ನೀವು. ಹಾಗಾದರೆ ಜೂನಿಯರ್ಸ್ಗೆ ಎಷ್ಟಿರಬೇಕು ಬಾಲ್ ಸುತ್ತಳತೆ ಅಂದರೆ 8 ಅಂಗುಲ ಅಂದರೆ 20.0 ಇಂದ 20.5 ಸೆಂಟಿಮೀಟರ್ವರೆಗೂ ಇರಬೇಕಿದು ಒಂದು ಬಾಲ್ನ ತೂಕ ಮತ್ತು ಸುತ್ತಳತೆ. ಈಗ ಬ್ಯಾಟ್ ಬರ್ತದೆ, ಬ್ಯಾಟ್ ಕುರಿತು ಮುಂದಿನ ತರಗತಿಯಲ್ಲಿ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಇದು ಸಾಕಿಲ್ಲಿಗೆ ನಾನು ಪಾಠ ಮಾಡ್ತೀನಿ. ಇದ್ರ ಮೇಲೆ ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡಿಕೊಳ್ತಿದ್ರೆ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.